ಹೇಳಿ. ಎಲ್ರಿಗೂ ನಮಸ್ಕಾರ. ಪ್ರಾಚೀನ ಆರೋಗ್ಯ ಪರಂಪರೆ ಸಂರಕ್ಷಣಾ ಸಂಸ್ಥೆಯಿಂದ ನಾವು ಬಂಗಾರಮಕ್ಕಿಯಲ್ಲಿ ಏಪ್ರಿಲ್ 1 ಪ್ರಾಚೀನ ಆರೋಗ್ಯ ಪರಂಪರಾ ವೈದ್ಯ ಸಂಗಮ ಅಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ರಾಜ್ಯಾದ್ಯಂತ 500ಕ್ಕೂ ಹೆಚ್ಚು ಜನ ವೈದ್ಯರು ಬರ್ತಾಯಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಾವು ಪ್ರಾಚೀನ ಆರೋಗ್ಯ ಪರಂಪರೆ ಸಂರಕ್ಷಣಾ ಸಂಸ್ಥೆಯಿಂದ ರಾಜ್ಯದ 3 ಜನ ವೈದ್ಯರನ್ನು ಗುರುತಿಸಿ ಪ್ರಾಚೀನ ವೈದ್ಯರತ್ನ ಪ್ರಶಸ್ತಿಯನ್ನು ಕೊಡ್ತಾಯಿದ್ವಿ, ಸನ್ಮಾನ ಮಾಡ್ತಾಯಿದ್ವಿ. ಈ ಪ್ರಶಸ್ತಿ 10,000 ರೂಪಾಯಿ ನಗದು ಮತ್ತು ಗೌರವ ಸನ್ಮಾನ ಒಳಗೊಂಡಿದೆ. ಉದ್ದೇಶ ಏನಪ್ಪ ಅಂತೇಳಿದರೆ, ಪ್ರತಿ ಮನೆಯಲ್ಲೂ ಮಾಡುವಂಥ ಮನೆಮದ್ದು, ಗಿಡಮೂಲಿಕೆ ಔಷಧಿಗಳು, ಜನಪದ ಈ ಥರ ಎಲ್ಲ ಔಷಧಿ ಮಾಡೋವಂಥರನ್ನೆಲ್ಲ ಸಂಘಟಿಸಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ. ಉದ್ದೇಶ ಏನಪ್ಪ ಅಂದರೆ, ಸರ್ಕಾರಕ್ಕೆ ಇಂಥ ವೈದ್ಯನ ಉಳಿಸ್ಕೊಳ್ಳುವ ನಿಟ್ಟಿನಲ್ಲಿ ನಾವು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾಯಿದ್ವಿ. ಹಾಗಾಗಿ ಶ್ರೀ ಕ್ಷೇತ್ರ ಬಂಗಾರಮಕ್ಕಿಯಲ್ಲಿ ನಮಗೆ ಈ ಕಾರ್ಯಕ್ರಮ ನಡೆಸಲಿಕ್ಕೆ ಅಲ್ಲಿ ಶ್ರೀ ಕ್ಷೇತ್ರ ಬಂಗಾರಮಕ್ಕಿಯ ಮಾರುತಿ ಗುರೂಜಿಯವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೂ ಸ್ವತಃ ಈ ಕಾರ್ಯಕ್ರಮಕ್ಕೆ ನಾನು ಅವಕಾಶ ಮಾಡಿಕೊಡೋದಕ್ಕೆ ನಾನು ಧನ್ಯವಾದ ಅರ್ಪಿಸ್ತೇನೆ. ನಮಸ್ತೆ ಸರ್, ಇದು ಏನು ಉದ್ದೇಶಕ್ಕೋಸ್ಕರ ಸಂಸ್ಥೆ ಸ್ಟಾರ್ಟ್ ಆಗಿದ್ದು, ಯಾವ ಇದಕ್ಕೋಸ್ಕರ ಈ ಒಂದು ಸಂಘಟಿತ ಆಗಿ ಟ್ರಸ್ಟ್ ಮಾಡಿದ್ದೀರಾ ಅದು? ಸರ್, ಇದು ಪ್ರಾಚೀನ ಪರಂಪರೆ ಸಂರಕ್ಷಣಾ ಸಂಸ್ಥೆ. ಇದು ನೋಂದಾಯಿತ ಸಂಸ್ಥೆ ಆಗಿದ್ದು, ನಾನು ಆ ಸಂಸ್ಥೆಯಲ್ಲಿ ಮ್ಯಾನೇಜಿಂಗ್ ಟ್ರಸ್ಟಿಯಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾನು ವೃತ್ತಿಯಲ್ಲಿ ವಕೀಲನಾಗಿದ್ದು, ನಾನು ವಕೀಲ ವೃತ್ತಿಯನ್ನು ಪ್ರಾರಂಭಿಸ್ಕೊಂಡು ಬೆಂಗಳೂರಿನಲ್ಲಿ ನಮ್ಮ ಸಾದಿಕ್ ಅವರ ಪರಿಚಯ ಆದ ನಂತರ ಈ ಪಾರಂಪರಿಕ ವೈದ್ಯರನ್ನು ಅವ್ರದ್ದೊಂದು ಪರಂಪರೆನ ಉಳಿಸಬೇಕು, ಅವ್ರಿಗೊಂದು ಸರ್ಕಾರದಿಂದ ಒಂದು ಮಾನ್ಯತೆ ಕೊಡಿಸ್ಬೇಕು, ಮೊನ್ನೆ ಇನ್ನೂ ಇತರೆ ಯಾವುದೇ ಲೀಗಲ್ ಇಶ್ಯೂಸ್ ಏನೇ ಇದ್ದರೂ ನೀವು ನೋಡ್ಕೊಳ್ಬೇಕಂತ ಹೇಳಿ ಅವ್ರು ನನಗೆ ಮನವಿ ಮಾಡ್ಕೊಂಡಿದ್ರು. ಆ ಮನವಿ ಮೇರೆಗೆ ನಾನು ಈ ಸಂಸ್ಥೆಯಲ್ಲಿ ಮ್ಯಾನೇಜಿಂಗ್ ಟ್ರಸ್ಟಿ ಆಗಿದ್ದೀನಿ. ಈಗ ಕಾನೂನು ಪ್ರಕಾರ ಇದಕ್ಕೆ ಮಾನ್ಯತೆ ಸಿಗುತ್ತಾ ಸರ್? ಸಿಗಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಸಂಬಂಧಿತ ಇಲಾಖೆಗಳಿಗೆ ನಾವು ರೆಪ್ರೆಸೆಂಟೇಷನ್ಸ್ ಕೊಡ್ತಾ ಇದ್ದೀವಿ, ಮನವಿಗಳು ಕೊಡ್ತಾ ಇದ್ದೀವಿ. ಆ ಮನವಿ ಮೇರೆಗೆ ಅವ್ರು ನಮ್ಗೆ ಸ್ಪಂದಿಸ್ತಾರ ನೋಡಬೇಕು. ಒಂದು ಸ್ಪಂದಿಸಿದೆ ಆದರೆ ನಮ್ಮ ಕಂಪ್ನಿಗೆ ಅಂದರೆ ನಮ್ಮ ಸಂಸ್ಥೆಗೆ ಮಾನ್ಯತೆ ಸಿಕ್ಕಂಗೆ ಆಗ್ತದೆ. ಒಂದು ವೇಳೆ ಅವರು ನಿರಾಕರಿಸಿದ ಪಕ್ಷದಲ್ಲಿ ನಾವು ಕಾನೂನು ಕದ ತಟ್ಟಿ ನ್ಯಾಯಾಲಯದ ಮುಖಾಂತರ ನಾವು ಒಂದು ಪರ್ಮಿಷನ್ ಸಿಕ್ಕಿ ಸರ್ಕಾರದ ಒಂದು ಕದ ತಟ್ಟುವ ಕೆಲಸ ನಾವು ಮಾಡ್ತೀವಿ. ಅಂದರೆ ಇಲ್ಲಿ ವೈದ್ಯರಾಗಿ ಟ್ರೈನಿಂಗು ಆ ಥರ ಎಲ್ಲ ಮಾಡಿದವ್ರಿಗೆ ಮಾನ್ಯತೆ ಪತ್ರ ಆ ಥರನ ನಿಮ್ಮ ಆ ಥರ ಎಲ್ಲ ಕೊಡ್ತೀವಿ. ಯಾರು ಪಾರಂಪರಿಕವಾಗಿ ಅವರು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿರ್ತಾರೋ, ವೈದ್ಯ ಪರಂಪರೆಯನ್ನು ಉಳಿಸ್ಕೊಂಡು ಯಾರು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೋ, ನಮ್ಮ ಸಂಸ್ಥೆಗೆ ನಮ್ಮ ಟ್ರಸ್ಟಿಗೆ ಬಂದು ರಿಜಿಸ್ಟರ್ ಮಾಡಿಕೊಂಡು ನಮ್ಮ ಸಂಸ್ಥೆಯಲ್ಲಿ ಅವರು ಪಾಂಡಿತ್ಯವನ್ನು ಪಡ್ಕೊಂಡ್ರೆ, ಅಂದರೆ ಇಲ್ಲಿ ಕೋರ್ಸ್ನ ಪಡ್ಕೊಂಡ ನಂತರ ನಮ್ಮ ಸಂಸ್ಥೆ ವತಿಯಿಂದ ಅವರಿಗೆ ಒಂದು ಸರ್ಟಿಫಿಕೇಷನ್ ಕೊಡುವಂಥ ವ್ಯವಸ್ಥೆ ನಾವು ಮಾಡ್ತಿದ್ವಿ. ಹೇಳಿ ಸರ್. ನಮಸ್ಕಾರ, ನಾನು ಉಮೇಶ್ ಅಂತ ನಾನು ಮಾತಾಡ್ತಾ ಇದ್ದೀನಿ. ಇದು ಪ್ರಾಚೀನ ಆರೋಗ್ಯ ಪಾರಂಪರೆಯ ಸಂರಕ್ಷಣಾ ಸಂಸ್ಥೆಯಲ್ಲಿ ಮ್ಯಾನೇಜಿಂಗ್ ಟ್ರಸ್ಟಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ನಮ್ಮ ಪ್ರಾಚೀನ ಆರೋಗ್ಯ ಸಂರಕ್ಷಣಾ ಸಂಸ್ಥೆ ಮತ್ತು ಸೆಲೆಕ್ಟ್ ಫೌಂಡೇಶನ್ ಅಡಿಯಲ್ಲಿ ದಿನಾಂಕ 1 ಮತ್ತು 2 ಏಪ್ರಿಲ್ರಂದು ಬಂಗಾರಮಕ್ಕಿ, ಗೇರಸೊಪ್ಪ, ಹೊನ್ನಾವರ ತಾಲೂಕು, ಉತ್ತರ ಕನ್ನಡ ಜಿಲ್ಲೆ ಇಲ್ಲಿ ಒಂದು ಕಾರ್ಯಕ್ರಮ, ವೈದ್ಯ ಸಂಗಮ ಅಂತ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಆ ಕಾರ್ಯಕ್ರಮಕ್ಕೆ ಸುಮಾರು 500ರಿಂದ ಹೆಚ್ಚು ವೈದ್ಯರು ಬರುವಂಥ ನಿರೀಕ್ಷೆ ಇದ್ದು ಮತ್ತು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಹಲವಾರು ಚರ್ಚೆಗಳಿಗೆ ಭಾಗಿಯಾಗಬೇಕಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊತಾ ಇದ್ದೀನಿ ಸರ್. ನಿಮ್ಮ ಹೆಸರು ಸರ್? ನಮಸ್ತೆ, ನಾನು ಲಕ್ಷ್ಮೀನಾರಾಯಣ್ ಅಂತ ಈ ನಮ್ಮ ASTP ಸಂಸ್ಥೆಯಲ್ಲಿ ಖಜಾನ್ಸಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈಗ ನಾವು ಬಂಗಾರಮಕ್ಕಿಯಲ್ಲಿ ಮುಂದಿನ ತಿಂಗಳ 1 ಮತ್ತು 2ನೇ ತಾರೀಕು ನಮ್ಮ ಸಂಸ್ಥೆಯಿಂದ ಆರೋಗ್ಯ ಸಂರಕ್ಷಣಾ ಟ್ರಸ್ಟಿಂದ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ನಮಗೀಗಾಗಲೇ 500ಕ್ಕಿಂತ ಮೇಲ್ಪಟ್ಟು ವೈದ್ಯರು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಬರೋದಕ್ಕೆ. ಇನ್ನೂ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ವೈದ್ಯರು ಬಂದು ಸೇರಲಿ ಮತ್ತು ನಮ್ಮಲ್ಲಿರುವಂಥ ಜ್ಞಾನನ ಮತ್ತು ಇದನ್ನು ಎಲ್ಲ ಹಂಚಿಕೊಂಡು ನಮ್ಮ ರಾಜ್ಯ ಏನಿದೆ, ಕರ್ನಾಟಕ ರಾಜ್ಯದ ಪ್ರತಿ ವೈದ್ಯರು ಒಂದು ವೇದಿಕೆಯ ಮೇಲೆ ಬಂದು ಒಂದು ನಮ್ಮ ಕಷ್ಟ ಸುಖಗಳನ್ನ ಸರ್ಕಾರದ ಕಡೆಯಿಂದ ಮತ್ತು ಪ್ರತಿಯೊಂದು ನಮಗೆ ಏನೇನು ಸವಲತ್ತು ಸಿಗಬೇಕು ಅದನ್ನೆಲ್ಲ ನಾವು ಕೇಳಿ ಪಡ್ಕೊಳ್ಳೋದಕ್ಕೆ ಅಂತ ನಾವು ಇದನ್ನು ಮಾಡ್ತಾ ಇದ್ದೀವಿ. ಅದಕ್ಕೆಲ್ಲ ಸೇರಿ ಬರಲಿ ಅಂತ ಹೇಳ್ಬಿಟ್ಟು. ಈಗ ಕಾರ್ಯಕ್ರಮದಲ್ಲಿ ಈಗ ನಿಮ್ಮದ್ರಲ್ಲಿ ಸಿದ್ಧ ವೈದ್ಯ ಅದೆಲ್ಲ ಇದೆ, ಅದಕ್ಕೆ ಯಾವುದೇ ಇದಿಲ್ಲ, ಅಂದರೆ ಪ್ರೂಫ್ ಇಲ್ಲ. ಹೌದು ಸರ್. ಅದನ್ನು ನೀವು ಯಾವ ರೀತಿ ಈಗ ಪ್ರೂಫ್ ಮಾಡಬೇಕು ಅಂತ ಏನು ಸರ್? ಅದಕ್ಕೆ ಈಗ ಭಾಳಷ್ಟು ಪ್ರಾಚೀನ ವೈದ್ಯ ಕಲೆಗಳಿದ್ದಾವೆ, ಅವಕ್ಕೆಲ್ಲ ನಾವು ಮಾನ್ಯತೆ ಕೊಡಿಸ್ಬೇಕು ಅಂತ ಸರ್ಕಾರದ ಮುಂದೆ ತರಬೇಕು ಅನ್ನೋ ಆಶಯ ಇದೆ. ಹಾಗಾಗಿ ನಾವು ಪ್ರಾಚೀನ ಆರೋಗ್ಯ ಪರಂಪರೆ ಶಿಕ್ಷಣ ತರಬೇತಿ ಸಂಶೋಧನೆ ಅಂತ ಒಂದು ಸರ್ಕಾರದ ಮುಂದೆ ಒಂದು ಪ್ರಾಜೆಕ್ಟ್ ಇಟ್ಟಿದ್ದೀವಿ. ಆ ಪ್ರಾಜೆಕ್ಟ್ ಮುಖಾಂತರ ಎಲ್ಲ ಈ ಥರ ಮನೆ ಮದ್ದು ಮಾಡುವಂಥದ್ದು, ಈಗ ಗಿಡಮೂಲಿಕೆ ಔಷಧಿ ಮಾಡುವಂಥ ಎಲ್ಲ ವೈದ್ಯರಿಗೆ ಸರಿಯಾದ ತರಬೇತಿ ಮಾರ್ಗದರ್ಶನ ಕೊಟ್ಟು ಅವರಿಗೆ ಒಂದು ಡಾಕ್ಯುಮೆಂಟ್ರಿ ಮಾಡಿ ಸರ್ಕಾರದ ಮುಂದೆ ಇಡುವಂಥ ಯೋಜನೆ ಇದೆ. ಹಾಗಾಗಿ ಅದನ್ನು ಒಂದು ಒಳ್ಳೆ ಥರದಲ್ಲಿ ಒಂದು ಹಾದಿಗೆ ತರುವಂಥ ಪ್ರಯತ್ನ ಮಾಡ್ತಾಯಿದ್ದೀವಿ.